ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಪೂರ್ಣಿ, ಏನಾಯ್ತು? ಯಾಕೆ ಅಳ್ತಿದ್ಯಾ? ಸಮಾಧಾನ ಮಾಡ್ಕೋ. ನನ್ನ ಕ್ಷಮಿಸ್ಬಿಡು ಕಾವೇರಿ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಪೂರ್ಣಿ, ಏನು ಅಂತ ಮಾತಾಡ್ತಿದ್ಯಾ ನೀನು? ಸಾರಿ ಕಣೆ, ನಾನು ನಿನ್ನನ್ನು ಅರ್ಥನೇ ಮಾಡ್ಕೊಳ್ದೆ ಹೋದೆ. ಆ ಡಾಕ್ಟರ್ ಸರಿ ಇಲ್ಲ, ಮೆಡಿಸಿನ್ ತಗೋಬೇಡ ಅಂತ ನೀನು ಎಷ್ಟೆಲ್ಲ ಹೇಳ್ದೆ. ಆದ್ರೂ ನಾನು ನಿನ್ನ ಮಾತು ಕೇಳಲಿಲ್ಲ. ನಾನು ಅವ್ರನ್ನೇ ನಂಬಿಬಿಟ್ಟೆ. ನನ್ನ ಕ್ಷಮಿಸ್ಬಿಡು ಕಾವೇರಿ. ಇರ್ಲಿ ಬಿಡು ಪೂರ್ಣಿ, ನಿನ್ ಜಾಗದಲ್ಲಿ ಯಾರೇ ಇದ್ದಿದ್ರು ಹೀಗೆ ಮಾಡಿರೋರು. ಭಾವ ನಿನ್ನ ಆ ಥರ ನಂಬಿಸ್ಬಿಟ್ಟಿದ್ರಲ್ವಾ, ಅದಕ್ಕೆ ಹೀಗಾಯ್ತು. ನಿನಗಿದ್ರ ಬಗ್ಗೆ ಏನೂ ಗೊತ್ತೇ ಇರಲಿಲ್ಲ. ಇಲ್ಲ ಕಾವೇರಿ, ನಾನು ಅವ್ರನ್ನ ನಂಬಿದ ತಪ್ಪಲ್ಲ. ಆದ್ರೆ ಯಾವಾಗ್ಲೂ ನನಗೆ ಒಳ್ಳೇದೇ ಬಯಸೋ ನಿನ್ ಮೇಲೆ ನಾನು ಹಾಗೆ ಸಾಧಿಸ್ಬಿಟ್ಟೆ. ಸಿಟ್ಟಲ್ಲಿ ಬಾಯಿಗೆ ಬಂದಾಗ ಮಾತಾಡ್ಬಿಟ್ಟೆ. ಅಕ್ಕ ಆಗಿ ನಾನು ನಿನ್ಗೆ ರೋಲ್ ಮಾಡೆಲ್ ಆಗಿರ್ಬೇಕಾಗಿತ್ತು. ಆದ್ರೆ ನಾನು ನನ್ನ ಸಣ್ಣತನದಿಂದ ನಿಂಗೆ ತುಂಬಾ ನೋವು ಮಾಡಿಬಿಟ್ಟೆ. ನನ್ನ ಕ್ಷಮಿಸು ಅಂತ ಕೇಳಕ್ಕೂ ನನಗೆ ಬಾಯಿ ಬರ್ತಿಲ್ಲ ಕಣೆ. ಪೂರ್ಣಿ, ಏನು ಅಂತ ಮಾತಾಡ್ತಿದ್ಯಾ ನೀನು? ನೀನು ಭಾವನ್ ಮಾತಿಗೆ ಇನ್ಫ್ಲುಯೆನ್ಸ್ ಆಗಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನಿನ್ನ ಮೇಲೆ ನನಗೆ ಯಾವ ಸಿಟ್ಟು ಇರಲಿಲ್ಲ. ನಿನ್ನ ನಂಬಿಕೆನೇ ಎಲ್ಲಿ ನಿನಗೆ ಮುಳುವಾಗುತ್ತೋ ಅಂತ ನನಗೆ ಆತಂಕ ಆಗ್ತಿತ್ತು ಅಷ್ಟೇ. ಗಾಡ್ ಇಸ್ ಗ್ರೇಟ್. ಅಂತೂ ನಿನಗೆ ಯಾವ ಸಮಸ್ಯೆನೂ ಆಗಲಿಲ್ಲ. ಇಲ್ಲ ಕಾವೇರಿ, ನಾನು ಅವ್ರನ್ನ ರಾತ್ರಿ ಚೆನ್ನಾಗಿ ದಬಾಯಿಸ್ದೆ. ಅವ್ರಿಗಿದ್ರ ಬಗ್ಗೆ ಏನೂ ಗೊತ್ತಿಲ್ವಂತೆ. ಅಲ್ದೆ ಅವ್ರು ಮಾಡಿಸಿದ ಟೆಸ್ಟೇ ತಪ್ಪಾಗಿರ್ಬೋದು ಅಂತ ಹೇಳಿದ್ರು. ಜೊತೆಗೆ ನನಗೆ ಟ್ರೀಟ್ಮೆಂಟ್ ಕೊಡ್ತಿದ್ದೆ ಡಾಕ್ಟರ್ ಫೇಕ್ ಅಂತಾನೂ ಅವ್ರಿಗೆ ಗೊತ್ತಿರ್ಲಿಲ್ವಂತೆ. ಪಾಪ ತುಂಬಾ ನೊಂದ್ಕೊಂಡ್ರು. ಅವ್ನು ನೊಂದ್ಕೊಂಡು ನಾಟಕ ಮಾಡ್ದ. ನೀನ್ ಕಣ್ಣು ಮುಚ್ಕೊಂಡು ನಾನು ನಂಬ್ಕೊಂಡ್ಬಿಟ್ಟೆ ಅಲ್ಲ. ನೀನೊಬ್ಳು ಗುಗ್ಗು ಕಣೆ. ನೀನಂತ ಮುಗ್ದು ಹುಡುಗಿರು ಸಿಕ್ಕರೆ ಅವ್ರನ್ನ ಸಂತೆಲಿ ಇಟ್ಬಿಟ್ಟು ಅವ್ರ ಮಾನ ಮಾರಿದ್ರೆ ಹರಾಜ್ ಹಾಕ್ಬಿಡ್ತಾರೆ. ಇನ್ನು ನೀನು ನಿನ್ನ ಗಂಡನ ನಂಬ್ಕೊಂಡಿದೀಯಾ. ಆ ನಂಬಿಕೆನಲ್ಲಿ ಅವ್ನು ನಿನ್ ಗರ್ಭನೇ. ಅಮ್ಮ, ಹೋಗ್ಲಿ ಬಿಡಮ್ಮ. ಏನೋ ಆಗಿದ್ದಲ್ಲ ಆಗೋಯ್ತು. ಅದಕ್ಕೆ ಪೂರ್ಣಿನಂದ್ರೆ ಏನ್ ಪ್ರಯೋಜನ? ಪಾಪ ಪೂರ್ಣಿ, ಅವಳಿಗೇನ್ ಗೊತ್ತಿದ್ದಲ್ಲ ಮಾಡಿದ್ಲ. ಪೂರ್ಣಿ, ಈ ವಿಷಯನ ಇಲ್ಲಿಗೆ ಬಿಟ್ಬಿಡು. ಆದ್ರೆ ಇನ್ಮೇಲಾದ್ರೂ ತುಂಬಾ ಎಚ್ಚರಿಕೆಯಿಂದ ಇರು. ನೀನ್ ಯಾವಾಗ್ಲೂ ನಗ್ನಗ್ತಾ ಖುಷಿಯಾಗಿರ್ಬೇಕು. ನಮ್ಗದೇ ಬೇಕಾಗಿರೋದು. ಇನ್ನೆಲ್ ಖುಷಿ, ನಗು ಎಲ್ಲ ಮುಗ್ದೋಯ್ತು. ಯಾವತ್ತೋ ಒಂದಿನ ನನಗೂ ಒಂದು ಮಗು ಆಗುತ್ತೆ ಅಂತ ಎಷ್ಟೆಲ್ಲ ಕನ್ಸು ಕಟ್ಕೊಂಡಿದ್ದೆ. ಆದ್ರೆ ನನ್ನ ಕನ್ಸುಗಳೆಲ್ಲ ಸಮುದ್ರದಲ್ಲಿ ಕೊಚ್ಕೊಂಡು ಹೊಟ್ಟೋಯ್ತು. ಪೂರ್ಣಿ, ಏನಿದೆಲ್ಲ? ಯಾವುದಕ್ಕೋಸ್ಕರ ಇಷ್ಟೊಂದು ಸಂಕಟ ಪಡ್ತಿದ್ಯಾ? ಇವಾಗಂತದ್ದು ಏನೂ ಆಗಿಲ್ಲ.
ಪ್ರಾಬ್ಲಮ್ ಇರೋದು ನಿನ್ ಗಂಡನಲ್ಲಿ, ನಿನ್ನಲ್ಲಿ ಯಾವ ಪ್ರಾಬ್ಲಮೂ ಇಲ್ಲ ಅಂತ ಪ್ರೂವ್ ಆಗೋಯ್ತಲ್ಲ. ನಿನ್ನನ್ನೇ ಬಂಜೆ ಅಂತ ಪ್ರೂವ್ ಮಾಡಕ್ ಹೊರಟಿದ್ರು, ಆದ್ರೆ ಈಗ ನೋಡಿದ್ರೆ ಅವರೇ ಹೋಗ್ಲಿ ಬಿಡು. ಈಗ ಮಕ್ಕಳನ್ನ ಪಡ್ಕೊಳ್ಳೋದಿಕ್ಕೆ ಬೇಕಾದಷ್ಟು ದಾರಿಗಳಿದೆ. ಅದನ್ನೆಲ್ಲ ಒಂದ್ಸಲ ವಿಚಾರಿಸೋಣ, ಆಯ್ತಾ? ಇದರಲ್ಲಿ ಯಾವ ರೀತಿನೂ ಮಕ್ಕಳಾಗ್ಲಿಲ್ಲ ಅಂದ್ರೆ ಯಾವ್ದಾದ್ರೂ ಒಂದು ಮಗುನ ಅಡಾಪ್ಟ್ ಮಾಡ್ಕೋಬಹುದು. ಈಗ ನೋಡು, ಫಾರ್ ಎಕ್ಸಾಂಪಲ್ ಸದಾನಂದ್ ಗೌಡ್ರು ರಾಮ್ ಸರ್ನ ಮಗನ್ ತರಾನೇ ಬೆಳೆಸ್ಲಿಲ್ವಾ? ಸ್ವಂತ ಮಗನ್ಗಿಂತ ಹೆಚ್ಚಾಗಿ ಅವ್ರನ್ನ ಬೆಳೆಸಿ ಈಗ ಇಡೀ ಪ್ರಪಂಚನೇ ಅವ್ರ ಕಡೆ ತಿರುಗಿ ನೋಡೋ ಹಾಗೆ ಮಾಡ್ಲಿಲ್ವಾ? ಪೂರ್ಣಿ, ನೀನು ಒಂದ್ ಮಗುನ ಅಡಾಪ್ಟ್ ಮಾಡ್ಕೋಬಹುದು. ಅದೆಲ್ಲ ಆಗ್ದಿರೋ ಕೆಲಸ ಕಾವೇರಿ. ಇದಕ್ಕೆಲ್ಲ ನಿಮ್ಮ ಭಾವ ಒಪ್ಬೇಕಲ್ಲ. ನೋಡೋಣ ನನ್ನ ಹಣೆಯಲ್ಲಿ ಏನು ಬರ್ದಿದೆ ಅಂತ. ಅಮ್ಮ, ಏನಮ್ಮ ನೀನು ದೊಡ್ಡ ಅನಾಹುತಾನೆ ಮಾಡ್ಬಿಡ್ತಿದ್ಯಲ್ಲ. ಅಮ್ಮ, ಯಾವುದೇ ಕಾರಣಕ್ಕೂ ಆದಿಪೂರ್ಣಿ ಗರ್ಭಕೋಶನ ಹಾಳು ಮಾಡಕ್ ಹೊರಟಿದ್ದ ಅಂತ ಹೇಳ್ಬೇಡ. ಅವಳಿಗೇನಾದ್ರೂ ಈ ಸತ್ಯ ಗೊತ್ತಾದ್ರೆ ಅವಳ ಮನ್ಸು ನುಚ್ಚು ನೂರಾಗುತ್ತೆ. ಅವಳು ಯಾವುದೇ ಕಾರಣಕ್ಕೂ ಅವನ ಜೊತೆ ಸಂಸಾರ ಮಾಡಲ್ಲ. ಅದಕ್ಕೆ ಅವಳಿಗೆ ವಿಷಯನ ಹೇಳೋದು ಬೇಡ. ಏನೋ ಅವರಿಬ್ರು ಸರಿ ಆದ್ರೆ ಅಷ್ಟೇ ಸಾಕು. ಆದಿ ಮೇ ಬಿ ಸರಿ ಹೋಗ್ಬೋದು. ಅವನಿಗೆ ಇನ್ನೊಂದು ಚಾನ್ಸ್ ಕೊಡೋಣ. ಏನ್ ಮಾಡೋದು? ನನ್ನ ಪೂರ್ಣಿ ಸಂಕಟನ ನನ್ನ ಕೈಲಿ ನೋಡಕ್ಕಾಗ್ತಿಲ್ಲ ಕಾವೇರಿ. ಆ ಕೋಪದಲ್ಲಿ ಆ ಮಾತು ನನ್ನ ನಾಲ್ಗೆ ತುದಿಗೆ ಬಂದ್ಬಿಡ್ತು. ಇಲ್ಲ, ನಾನಿನ್ಮೇಲೆ ಕಂಟ್ರೋಲಲ್ಲೇ ಮಾತಾಡ್ತೀನಿ. ಸರಿ ಬಿಡು, ಎಲ್ಲ ಸರಿ ಹೋಗುತ್ತೆ. ನೀನು ಜಾಸ್ತಿ ತಲೆ ಕೆಡಿಸ್ಕೋಬೇಡ.